ಕಳಪೆ ಮಟ್ಟದ ಸೋಯಾಬೀನ್ ಬೀಜಗಳನ್ನು ವಿತರಿಸಲಾಗಿದೆ ಎಂದು ಆರೋಪಿಸಿ ಸೋಮವಾರ ಕರ್ನಾಟಕ ನೇಗಿಲ ಯೋಗಿ ರೈತ ಸಂಘದ ವತಿಯಿಂದ ಬೆಳಗಾವಿ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಎದುರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರನ್ನು ತುಳಿಯುತ್ತಿರುವ ಅಧಿಕಾರಿಗಳಿಗೆ, ರೈತರಿಗೆ ಮನಬಂದಂತೆ ಮಾಡುತ್ತಿರುವ ಅಧಿಕಾರಿಗಳಿಗೆ, ಲಜ್ಜಿಗೇಡಿ ಸರ್ಕಾರಗಳಿಗೆ ಮಳೆಗಾಲ ಆರಂಭವಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ಬೆಳೆಯುವ ಹಂಗಾಮು ಆರಂಭವಾಗುತ್ತಿದೆ. ಆದರೆ ಕೃಷಿ ಇಲಾಖೆಯ ಅಧಿಕಾರಿಗಳು ಕಳಪೆ ಮಟ್ಟದ ಸೋಯಾಬೀನ್ ಬೀಜಗಳನ್ನ ವಿತರಣೆ ಮಾಡಿ ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸೋಯಾಬೀನ್ ಬೀಜ ಅಲ್ಲ, ಈ ಕಡೆ ನಮ್ಮ ಬೆಳಗುಲ್ ಕಡೆ ಮಳಿ ಮೇಲೆ ಬರುವಂಥ ಬೀಜ ಅದ. ಅದನ್ನು ಬಿಟ್ಟ ನೀವು ರೈತನ ಬೀಜಗಳನ್ನ ಕೊಟ್ಟ್ಯಾರ ಮತ್ತು ಅದನ್ನು ಮುರಿದು ಬಿತ್ತಿ ಒಂದು ಎಕರೆಗೆ 20,000 ಖರ್ಚು ಬರ್ತೈತಿ. ಇವತ್ತು ನಾವು ರೈತರು ಇಷ್ಟ ಬಂದೆವು. ಇವತ್ತು ನಾವು JD ಇರ್ಬೋದು, ಇಲ್ಲಿ ಇದ್ದಂಥ ಅಧಿಕಾರಿಗಳು ಹೇಳತ್ತವು ಅದೇನು ಹಾನಿ ಆದಂಥ ಬೀಜಕ್ಕೆ ಪರಿಹಾರ ಕೊಡಬೇಕು. ಆಮೇಲೆ ಇನ್ನು ಮುಂದೆ ಯಾವ ಕಂಪ್ನಿ ಬೀಜ ಸುರಕ್ಷಿತವಾಗಿ ಹುಟ್ಟುವಂಥ ಬೀಜ ಇವರು ಅದನ್ನು ಅಧ್ಯಯನ ಮಾಡಿಕ್ಯಾರ ತೊಗೊಂಡು ರೈತರಿಗೆ ಕೊಡಬೇಕು. ಈಗ ಏನೋ ಖರ್ಚು ಬಂದರೂ ಅದನ್ನು ಇವರ ನೋಡ್ಕೋಬೇಕು. ಇದಕ್ಕೆ ರಾಜ್ಯ ಸರ್ಕಾರ, ಈ ರಾಜ್ಯ ಕೃಷಿ ಈ ಜಿಲ್ಲಾ ಅಧಿಕಾರಿ ಏನು ಕೃಷಿ ಅಧಿಕಾರಿಗಳನ್ನ ಇದಕ್ಕೆ ಹೊಣೆ. ಯಾಕಂದರೆ ಇವ್ರಿಗೆ ಅರಿವು ಇರೋಂಗಿಲ್ಲ. BSc ಅಗ್ರಿಕಲ್ಚರ್ ಇರ್ತಾರೆ. ಇವ್ರು ಬೀಜ ಹೆಂಗೆ ಪರಿಶೀಲನೆ ಮಾಡ್ಕ್ಯಾರ ರೈತರಿಗೆ ಕೊಡಬೇಕು. ರೈತನ ನಾಶ ಮಾಡಬಾರ್ದು. ಅವ್ನಿಗೆ ಯಾವುದು ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲ. ಈಗ ಸೋಯಾಬೀನ್ ಬರ್ಗೋಡ್ದ ದಿಢೀರ್ನ ಆಗ್ಗಕ್ಕತ್ತೆ. ಅವಾಗೂ ಕ್ರಮ ಕೈಗೊಂಗಿಲ್ಲ ಇವ್ರು. ಗೊಬ್ಬರ ಸರಿಯಾಗಿ ಸಪ್ಲೈ ಇಲ್ಲ ಇವ್ರದ್ದು. ಇವ್ರು ಏನು ಮಾಡತ್ತಾರು? ಇವ್ರು ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡತ್ತಾರ. ಖರೆ ನಮ್ಮ ತೆರಿಗೆ ಹಣದ್ದು ಒಂದು ಗಾಡಿಗಳದಾವೆ ನಿಮಗೆ ಪ್ರತಿಯೊಂದು ತಾಲೂಕಿನಾಗ ಅಡ್ಡಾಡಕ್ಕೆ. ಅದು ನೀವು ಅಡ್ಡಾಡಿ ಆ ಡಿಜಾಲ್ ಸುಡಬೇಕಾದ್ರೂ ಆ ರೈತರಿಗೆ ಎಲ್ಲೇ ಹೋಗಲಿ ನೀವು ಅವತ್ತು ಆ ಮೀಟಿಂಗ್ ಸಕ್ಸಸ್ ಆಗುವಂಥ ಕೆಲಸ ನೀವು ರೈತರ ಹಿತಾದೃಷ್ಟಿ ಕಾಪಾಡುವಂಥ ಕೆಲಸ ಆಗಿರ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೋತೇನೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.